ಈ ಎರಡು ಹುಲಿಯ ಹುಟ್ಟಿತ್ತು ಕಿತ್ತೂರು ನಾಡಾಗಂತಕ್ಕಂಥ ಎರಡೇ ಎರಡು ಮಾತು ಇಡೀ ಲಕ್ಷ ಜನರನ್ನು ಬೆಳಗಾವಿ ಎಸ್ ಟಿ ಹೋರಾಟಕ್ಕೆ ಮೂಲ ಫೌಂಡೇಶನ್ ಹಾಕಿತಕ್ಕಂಥದ್ದು ಬೆಳಗಾವಿ ಜಿಲ್ಲೆ. ಆ ಲಕ್ಷ ಜನ ಕುರ್ಚಿ ಕೊಲ್ಲ ಮಾಡಿ ಹೋದಂಥ ಸಂದರ್ಭದೊಳಗೆ ಹುಲಿಯ ಹುಟ್ಟಿತ್ತು ಕಿತ್ತೂರು ನಾಡಾಗ ಅನ್ನುವಂಥ ಒಂದೇ ಒಂದು ವಾಕ್ಯಕ್ಕೆ ಇಡೀ ಲಕ್ಷ ಕುರ್ಚಿಗಳೆಲ್ಲ ತುಂಬಿರ್ತಕ್ಕಂಥದ್ದು. ಪುಣ್ಯಾತ್ಮರ ರಾಯಣ್ಣನ ಹೆಸರಿನೊಳಗಂಥ ಶಕ್ತಿ ಅದ, ಆ ರಾಯಣ್ಣನ ಹೆಸರಿನೊಳಗಂಥ ಸ್ಫೂರ್ತಿ ಅಂತಕ್ಕಂಥದ್ದು ನಾವೆಲ್ಲ ನೆನ್ಪಿಟ್ಕೋಬೇಕು. ಹುಲಿಯ ಹುಟ್ಟಿತೋ ಕಿತ್ತೂರ ನಾಡಾಗ, ಬಂಟರಾಯಣ್ಣ ಸಂಗೊಳ್ಳಿ ಊರಾಗ, ಬ್ರಿಟಿಷರ ಮ್ಯಾಗ ಸಿಟ್ಟಿತ ಮನದಾಗ, ಒಪ್ಪತ್ತುಣತಿದ್ದ ರಾಯಣ್ಣ ಕುಲಕರ್ಣಿ ಕಾಲಾಗ, ಮೈಲಿಗರಿಬಿ ತೊಳಿಯಂದಾನಾಗ ಬಂಟರಾಯಣಗ. ಹುಲಿಯ ಹುಟ್ಟಿತೋ ಕಿತ್ತೂರ ನಾಡಾಗ, ಬಂಟರಾಯಣ್ಣ ಸಂಗೊಳ್ಳಿ ಊರಾಗ, ಲಕುಟಿ ಸರ್ಕಾರಿತ್ತ ಮ್ಯಾಗಿಂದ ಮ್ಯಾಗ, ಪಾಳೆ ಕೊಡಬೇಕೋ ರಾಯಣ್ಣ ಇನ್ ಮ್ಯಾಗ, ಪಾಳೆ ಕೊಡದಂಗ ಸರ್ಕಾರ ನೌಕರಿ ಮಾಡದಂಗ, ಕಿತ್ತೂರು ಹುಲಿ ಬಂದೈತೆ ಅಂತಾರ ಸಂಗೊಳ್ಳಿ ಊರಾಗ, ಲಕುಟಿ ಬರಿತಾನ ಕುಲಕರ್ಣಿ ಮನ ಬಂದಂಗ. ಹುಲಿಯ ಹುಟ್ಟಿತೋ ಕಿತ್ತೂರ ನಾಡಾಗ, ಬಂಟರಾಯಣ್ಣ ಸಂಗೊಳ್ಳಿ ಊರಾಗ, ಸರ್ಕಾರಿ ನೌಕರಿ ನಿನ್ನಂಗ ನನಗ, ಕನ್ನಡಿಗರ ಕೈಯ ನೋಡೋ ಇನ್ ಮ್ಯಾಗ, ವೀರಭದ್ರ ಕೂಗ ಹೊಡದಾನ ಮೈ ಮ್ಯಾಗ, ಬೆನ್ನತ್ತಿ ತಪ್ಸಿದ ಕುಲಕರ್ಣಿ ಕುಳುಬಾನದ ಸೂರಾಗ, ಗಾತಾ ತಂದ ಹೇತಿತ ಗಾವರಸಿ ದೋತರದಾಗ. ಹುಲಿಯ ಹುಟ್ಟಿತೋ ಕಿತ್ತೂರ ನಾಡಾಗ, ಬಂಟರಾಯಣ್ಣ ಸಂಗೊಳ್ಳಿ ಊರಾಗ, ಹುಲಿಯ ಹುಟ್ಟಿತೋ ಕಿತ್ತೂರ ನಾಡಾಗ, ಬಂಟರಾಯಣ್ಣ ಸಂಗೊಳ್ಳಿ ಊರಾಗ. ಎಲ್ಲರಿಗೂ ಶರಣ. ಉಷಾ ಎಲ್ಲರಿಗೂ ಶರಣರ ಏಳಿಗೆ ನೋಡ್ಬೇಕಾದ್ರೆ, ಶರಣರ ಹಬ್ಬ ನೋಡ್ಬೇಕಾದ್ರೆ ಮರಣದೊಳಗೆ ನೋಡ್ಬೇಕಂತ ಶರಣರ ಹಬ್ಬ. ಅಂತ ಶರಣ ಅಣ್ಣ ದಾಸೋಹಿ ಅಣ್ಣ ದಾನೇಶ್ವರಿ ಅಪ್ಪವರು ನಿಮ್ಮನ್ನ ಎಲ್ಲರನ್ನು ಬಿಟ್ಟು ಹೋದ್ರು ಅಂತ ಮಾತಾಡಿದ್ರು. ಅದಲ್ಲದೆ ಇವತ್ತು ನಾವು ಏನಾದರೂ ಬದಲಾವಣೆ ಆಗ್ಬೇಕಾದ್ರೆ ಅದಕ್ಕೆ ಬರಿತಾನೆ ಕವಿ ಒಂದು ಕಡೆ ಭಾಳ ಅದ್ಭುತವಾಗಿ, ಇವತ್ತು ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಭಾಳ ಮುಖ್ಯ ಅನ್ನತಕ್ಕಂಥ ಮಾತನ್ನು ಬರಿತಾ ಇದ್ದಾರೆ. ಇವತ್ತು ಶಿಕ್ಷಣದಿಂದ ಏನಪ್ಪಾ ಅಂತ ಕೇಳಿದ್ರೆ ಏನೆಲ್ಲಾನು ಕೂಡ ಬದಲಾವಣೆ ಆಗ್ಬೇಕಾದ್ರೆ ಶಿಕ್ಷಣನ ಕಾರಣ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ, ಶಿಕ್ಷಣ ಅಂದ್ರೆ ಶಿಕ್ಷಣವೆಂದರೆ ಹುಲಿ ಹಾಲು ಇದ್ದಂತೆ, ಅದನ್ನು ಯಾರು ಸೇವಿಸುವರೋ ಅವರು ಹುಲಿ ಹಾಗೆ ಗರ್ಜನೆ ಹೊಡೆಯಬಲ್ಲರು ಅನ್ನತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಬಂಧುಗಳು, ಇವತ್ತು ನಮ್ಮ ಮಕ್ಕಳೆಲ್ಲ ಹುಲಿ ಹಂಗೆ ಗರ್ಜನೆ ಹೊಡಿಬೇಕು ಅಂತಕ್ಕಂಥ ಕನಸು ಹೊತ್ತವ್ರು ಯಾರು ಅಂತ ಕೇಳಿದ್ರೆ ಅಮರೇಶ್ವರಪ್ಪ ಅವರು ಅನ್ನತಕ್ಕಂಥದ್ದನ್ನು ಭಾಳ ಅಭಿಮಾನದಿಂದ ಈ ಸಮಾರಂಭದಲ್ಲಿ ಹೇಳ್ತಾ ಇದ್ದೇನೆ. ಬಹುಶಃ ನಿಮ್ಗೆಲ್ಲರಿಗೂ ಇಲ್ಲಿ ಯಾರಿದ್ರೆ ಗೊತ್ತಿಲ್ಲ, ಡೋಳಿನ ಹಾಡಿಗಿನ ಒಳಗೆ ಬೀರ್ದೇವ್ ಡೋಣಿದೆ ನಾನು ಹೇಳಿದೆ ಬಂಧುಗಳೇ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೋ, ನಿತ್ಯ ಜ್ಞಾನಿಯಾದ ಮೇಲೆ ನಮಗೆ ಚಿಂತೆ ಯಾತಕ್ಕೋ ಅನ್ನತಕ್ಕಂಥ ಮಾತನ್ನ ಭಕ್ತ ಕನಕದಾಸರು ಹೇಳ್ತಾರ. ಬೀರ್ದೇವ್ರ ಡೋಣಿ ಜೊತೆ 4 ಮಂದಿ ಗೆಳೆಯರ್, ತಂದೆ ತಾಯಿ ಕುರಿ ಕಾಯಕ್ ಹೋದ್ರ ಬಂಕಾಪುರ ಕಡೆ. ಹುಡುಗ ಪುನಾದೊಳಗೆ ಇಂಜಿನಿಯರಿಂಗ್ ಮಾಡಿದ, ಮುಗಿತು ಡಿಗ್ರಿ, ಇನ್ನೇನೋ ಹೈದರಾಬಾದೋ ದೆಹಲಿಗೆ ಹೋಗ್ಬೇಕಾತ ಕೋಚಿಂಗ. ಅಪ್ಪ ಅವಾಗ IAS ಅಂದ್ರೆ ಗೊತ್ತಿಲ್ಲ, KS ಅಂದ್ರೆ ಗೊತ್ತಿಲ್ಲ, ಗೆಳೆಯರು ಕರ್ಕೊಂಡು ಹೋಗ್ತಾರ. ವಿದ್ವಾನ್ ಇದ್ದ ಬೀರ್ದೇವ, ವಿದ್ವಾನ್ ಇದ್ದ. ಬೀರ್ದೇವ್ರ ವಿದ್ವಾನ್ ನೋಡಿ ಗೆಳೆಯರಂದ್ರ ನಿನ್ನ ಜೊತೆ ಇದ್ರೆ ನಮ್ಮದು ಬೆಲೆ ಬರ್ತೈತ ನಡಿ ಅಂತೇಳಿ ಕೋಚಿಂಗ್ ಕರ್ಕೊಂತ ಕೋಚಿಂಗ್ ಕುಡಿಸ್ರು. IAS ಕೋಚಿಂಗ್ ಮುಗಿಸಿ ಸೂಟಿಗೆ ಬಂದಾಗ ಕುರಿಗಳು ಊರಿಗೆ ಬಂದಿದ್ದು. ಬೀರಪ್ಪ ಕುರಿ ಕಾಯಕ ಅಪ್ಪನೊಂದಿಗೆ ಕಂಬಳಿ ಹೊತ್ಕೊಂಡು ಹೋದ. ಕಂಬಳಿಯಾಗ ಎಲ್ಲಾರು ಊಟ ಕಟ್ರ, ಬೀರ್ದೇವ್ ಊಟ ಕಟ್ಲಿಲ್ಲ. ದಿನ 2 ಪುಸ್ತಕ ಕಂಬಳಿಯಾಗ ಹೋಯ್ತಿದ್ದತ್ತ. ಮುಂಜಾನೆ ಹೋಗಿ ಕುರಿ ನೀರಿಗೆ ಬಿಟ್ಟು ಹಳ್ಳಿ ಬರೋದ್ರಾಗ 200 ಪುಟ ಓದ್ತಿದ್ದಂತೆ, 200 ಪುಟ ಓದ್ತಿದ್ದಂತೆ. ಅವನ ಗೆಳೆಯಾರ, ನೀ ನಕ್ಕಿ ಎಕ್ಸಾಮ್ ಕಟ್ಟು ಪಾಸ್ ಆಗ್ತಿ, ನಮಗೆ ವಿಶ್ವಾಸ ಐತಿದ್ರದ್ದು ಗೆಳೆಯಾರ ಸರ್. ಹಂಗ ಇವತ್ತು IPS ಮುಗಿಸ್ಕೊಂಡು ಬಂದ ಬೀರ್ದೇವ್ ಡೋಣಿ, ಕೊಲ್ಲಾಪುರ ಜಿಲ್ಲಾ ಕಾಗಲ್ ತಾಲೂಕದವ.
ಭಾಳ ಅದ್ಭುತ ಅಲ್ಲ ಸರ್. ಇಲ್ಲೇ ನಮ್ಮ ರಾಯಬಾಗ ತಾಲೂಕು ಜೋಡು ಕುರುಡಿಗೆ ಅವ್ರ ಅಕ್ಕನ ಕೊಟ್ಟಾರ. ಮೊದಲು ಬಂದದ್ದು ಕುರಿ ಕತ್ತರ್ಸಾಕತ್ತಿದ ಅವ, ರಿಸಲ್ಟ್ ಬಂದಾಗ 1ನೇ ಸೇರೆ ರಿಂಗ್ ಆತ್ ಎತ್ತಲಿಲ್ಲ ಅಂತ, 2ನೇ ಸೇರೆ ರಿಂಗ್ ಆದಾಗ ಏ ಬೀರ್ದೇವೋ ಪಾಸ್ ಆಗ್ಯಾವ ನೀ IPS ಅಂತ ಹೇಳಿ ಅವನಿಗೆ ಏನಾದ್ರು ಹೇಳಿದಾಗ ಕುರಿ ಕತ್ತರ್ಸೋದು ಕಟ್ ಮಾಡಿ ಒಮ್ಮೆ ಜಿಗಿದು ಬಿಟ್ಟ. ನೋಡಿರಿ, ಹಣಿ ತುಂಬ ಭಂಡಾರ ಧರ್ಮ ಬಿಟ್ಟಿಲ್ಲ ಬಂಧುಗಳೇ. ಹಣಿ ತುಂಬ ಭಂಡಾರ ಇತ್ತು, ಕುಕ್ಮ ಅದ್ರ ಮ್ಯಾಲ ಅವ್ರ ತಂಗಿ ಕೊರದದ್ದು ಕುಕ್ಮದ ಭಂಡಾರ ನಂಬಿದ್ದ, ಅವನ ಬಾಳ್ವೆ ಬಂಗಾರ ಆಗ್ಯದ. ಭಕ್ತಿದಿಂದ ಅಭ್ಯಾಸ ಮಾಡಿದ. ಮಕ್ಕಳೇ, ಅದಕ್ಕೆ ಗವಿಸಿದ್ದೇಶ್ವರಪ್ಪ ಹೇಳ್ತಾರೆ, ಮಕ್ಕಳನ್ನೆಲ್ಲ ಹೆಂಗೆ ಬೆಳೆಸ್ಬೇಕಂತ ಕೇಳ ನೀಟ್ ಪರೀಕ್ಷೆ ಬರೀದು ಮುಖ್ಯ ಅಲ್ಲ. ಇವತ್ತಿನ ಕಾಲದಾಗ ಮಕ್ಕಳೆಲ್ಲ ನೀಟಾಗಿ ಬದುಕಬೇಕು ಅಂತಕ್ಕಂಥ ಕಲೆಯನ್ನು ಕಲಿಸ್ಬೇಕಂತಾರ. ಇವತ್ತು ನಮ್ಮ ಪೂಜ್ಯರು ಕನಸು ಕಂಡಿದ್ದಾರೆ, ನಿಮ್ಮ ಎಲ್ಲ ಮಕ್ಕಳು ನೀಟಾಗಿ ಬದುಕಬೇಕು, ಬದುಕುವ ಕಲೆಯನ್ನು ಕಲಿಬೇಕು. ಯಾರಿಗೆ ತೊಂದರೆ ಅದನೋ ಕವಲಗುಡ್ಡದ ಶಿಕ್ಷಣ ಕ್ಷೇತ್ರ ಕೈ ಮಾಡಿ ಕರಿತದ, ತಮ್ಮ ಮಕ್ಕಳನ್ನು ತಂದು ಬಿಡ್ರಿ, ಹುಲಿ ಹಾಗೆ ಹೊರಗೆ ಬಿಡತಕ್ಕಂಥ ಕೆಲಸ ನಮ್ಮ ಪೂಜ್ಯರು ಮಾಡ್ಲಿಕ್ಕತ್ತಿದ್ದಾರೆ ಬಂಧುಗಳೇ. ನಮ್ಮ ಪೂಜ್ಯರು ಮಾಡ್ಲಿಕ್ಕಿದ್ದಾರೆ. ಡಿಜಿಟಲ್ ಲೈಬ್ರರಿ ಪ್ರಾರಂಭ ಮಾಡಿದ್ದಾರೆ ಬಂಧುಗಳೇ. ಯಾರಾದರೂ IAS KS ಓದೋರು ಇದ್ರೆ ಅಲ್ಲೇ ಕೂತು ಬೇಕಾದಂಥ ಎಲ್ಲ ಪುಸ್ತಕಗಳನ್ನು ತರಿಸಿ ಸುಮಾರು ಲಕ್ಷ ಅಂತ ನಾನು ಅದಕ್ಕೆ ಬೆಲೆ ಕಟ್ಟುವುದಿಲ್ಲ ಸರ್. 25-30 ಲಕ್ಷ ರೂಪಾಯಿದ ಗ್ರಂಥಾಲಯ ಉತ್ತರ ಕರ್ನಾಟಕದಾಗ ಕೈ ಮಾಡಿ ಕರಿತದ ನಮ್ಮ ಕೌಲುಗುಡ್ಡದ ಮಠ ಸರ್. ಮಕ್ಕಳಿಗೆ ಓದತಕ್ಕಂಥ ಮಕ್ಕಳಿಗೆ ಅಂತ ಕಾರ್ಯನ ಮಾಡ್ತಾ ಇದ್ದಾರೆ. ಅದಕ್ಕೆ ಶಿಕ್ಷಣದಿಂದ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ನುಡಿಯನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಣ. ಬಂಧುಗಳೇ, ನಾವು ಅವ್ರ ಜೊತೆ ಇರೋಣ, ಅವರು ನಮ್ಮ ಜೊತೆ ಇರ್ತಾರೆ. ಒಳ್ಳೆಯ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಏನು? ಮಾನ್ಯ ಮಾಲಿಂಗಪುರದಾಗ ಅಪ್ಪ ಅವ್ರು ಹೇಳಿದ್ರು, ಯಾರು ಗವಿಸಿದ್ದೇಶ್ವರ ಅಪ್ಪ ಅವ್ರು, ಧರ್ಮ ಅಂದ್ರೆ ಏನು ಬೇರೆ ಅಲ್ಲ, ನೀವು ಯಾವ ಚಪ್ಪಲ್ ಹಾಕೊಂಡು ಬಂದರೆ ಅವ ಚಪ್ಪಲ್ ಹಾಕೊಂಡು ಹೋಗೋದು, ಮತ್ತು ಹಳಿ ಬಿಟ್ಟು ಹೊಸ ಹಾಕೊಂಡು ಆದ್ರೂ ಅಧರ್ಮ ಆಗ್ತೈತೆ ಅಂತ ಹೇಳಿದ್ರು ಅವ್ರು. ಯಾಕಂದ್ರೆ ಕೇಳಿದ್ರೆ ಎಲ್ಲೆಲ್ಲೇ ಕಾರ್ಯಕ್ರಮದಾಗ ಎಲ್ಲ ಬಂದಿರ್ತಾರೆ ಸರ್. ಅದ ಧರ್ಮ, ಮತ್ತೇನಿಲ್ಲ. ಒಳ್ಳೆ ಮಾತುಗಳನ್ನು ಮಾತಾಡೋದು, ಕೆಟ್ಟ ಮಾತುಗಳನ್ನು ಬಿಡೋದು, ಇದು ಪೂಜ್ಯರದ ಒಂದು ಏನತಿ ವ್ರತ ಅದ. ಅದಕ್ಕಾಗಿ ಪರಮ ಪೂಜ್ಯರಿಗೆ ಮನವಿ ಮಧುಗೊಂಡ ಮಹಾರಾಜರ ಆಶೀರ್ವಾದ ಆಗ್ಯದ. ಮನವಿ ಮಧುಗೊಂಡ ಮಹಾರಾಜರ ಸಾಮಾನ್ಯ ವ್ಯಕ್ತಿ ಅಲ್ಲ, ಕರಿತಲಿ ಮಾನವರನ್ನು ಉದ್ಧಾರ ಮಾಡ್ಲಿಕ್ಕೆ ಯೋಗಿನಾದ ಮೋಕ್ಷದ ದರಿಗೆ ಕೊಟ್ಟು ಕಳಿಸಿದ್ದ ಅಂಥ ಪೂಜ್ಯರ ಆಶೀರ್ವಾದ ನಮ್ಮಪ್ಪರಿಗೆ ಆಗ್ಯದ. ಏನು ನುಡಿದಾರ ಅದಕ್ಕೆ ಹಲವು ಮಾತೇನು ಶ್ರೀ ಗುರುವೆ ನೀನಿಟ್ಟ ಪಾದವೇ ಸುಕ್ಷೇತ್ರವಯ, ಜಲವೇ ಪಾವನ ತೀರ್ಥವಯ, ಸುಲಭ ಕೃಪೆಯಾಗು ಎನಗೆ ಎಂಬ ಉಕ್ತಿಯಂತೆ. ಬಹುಶಃ ಅವ್ರು ಬಂದಾರಂದ್ರೆ ಇದೇನೋ ತುಕಾನಟ್ಟಿ ಗ್ರಾಮ ಪೂರ್ವ ಜಲಮದ ಪುಣ್ಯ ಆದ ಬಂಧುಗಳೇ. ಸಿಗೋದಿಲ್ಲ. ಯಾಕಂದ್ರೆ ಸಿಕ್ಕಾಗ ಆ ವಸ್ತುವಿನ ಉಪಯೋಗನ ನಾವು ಮಾಡಿಕೊಳ್ಬೇಕು. ಏನು ಯಾರು ತಗೊಳ್ತಾರ ತಗೊಳ್ಳಿ, ಅವೆಲ್ಲ ಮಾಯಾಗಿ ಹೋಗ್ತಾವ. ನೀವು ಮಾಡಿದ ಕಾರ್ಯ ಮಾತ್ರ ಉಳಿತೈತೆ ಅಂತ ಪೂಜ್ಯರು ಹೇಳಿದಿಲ್ಲ. ನಿಜವಾಗಿ ಇದು ಹೊಸ ಶ್ಲೋಕ ಸರಿ. ಇನ್ನೆಲ್ಲಿ ಹೋದಲ್ಲಿ ನಾವು ಹೇಳಬೇಕು, ನೀ ಮಾಡಿದ ಕಾರ್ಯಗಳು ಮಾತ್ರ ಉಳಿತಾವ, ನೀ ಏನು ಟೀಕಾ ಮಾಡ್ತೇವಲ್ಲ ಹಾಳಾಗಿ ಹೋಗ್ತಾವಂತ ಹೇಳಿದ ನುಡಿಯನ್ನು ಯಾರು ಅಂತ ಕೇಳಿದ್ರೆ ಅಮರೇಶ್ವರಪ್ಪ ಅವ್ರು ಅಂತೇಳಿ ಮುಂದಿನ ಸಭಾದಾಗ ನಾವು ಹೇಳ್ಬೇಕು ಸರ್. ಅಂಥ ನುಡಿಗಳು ಅವ್ರ ಬಾಯಿಂದ ಹೊಸ ಹೊಸ ನುಡಿಗಳು ಬರ್ತಿರ್ತಾವೆ ಸರ್. ಅವುಗಳನ್ನೆಲ್ಲ ನಾವು ಆಲಿಸ್ಬೇಕಂತಕ್ಕಂಥ ನುಡಿಯನ್ನು ನಮ್ಮೊಂದಿಗೆ ಹಂಚ್ಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ, ಹಾಗ ಯೂಟ್ಯೂಬ್ದಿಂದ ಬಂದಿದ್ದಾನೆ ನೋಡಿ, ಅವ್ರದ್ದೇನು ನೋಡಿ ಸರ್. ಬಹುಶಃ ನಿಜವಾಗಿ ಅವ್ನು ಕುರುಬರು ಕುಲದಾಗ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ಕಲಾವಿದರನ್ನು ಬೆಳೆಸಬೇಕಂತ ಕನಸನ್ನು ಹೊತ್ತಾನೆ. ಯಾರು ಅದಕ್ಕೆ ಮಾರುತಿ ಬೆಕ್ಕೇರಿ ಅವರು. ಅವನಿಗೆ 20 ಎಮ್ಮೆಗಳದಾವ ಸರ್. ಮುಂಜಾನೆ ಮೇವು ಮಾಡಿ ಮೇವು ಕರೆದು ವಾಕ್ಯ ಬಂದ್ ಅಂತ ಕೇಳಿದ್ರೆ ಅವ್ರ ಮಿಸ್ಸಸ್ ಹೋಗೋದ್ರಾಗ ಹಾಲು ನಿಂಡಿರ್ತಾರೆ, ಹೋಗಿ ಹಾಲು ಹಾಕೋದು, ಮತ್ತೆ ರಾತ್ರಿ ಹಾಡಿಕಿದ್ರೆ ಹಾಡಿಕೆಗೆ ಬರೋದು, ಮೇವು ಮಾಡೋದು. ಇಂಥ ಕಾಯಕದೊಂದಿಗೆ ಕಲಾವಿದರನ್ನು ಬೆಳೆಸಾಕತ್ತಿಪ್ಪ. ನಿನಗೂ ಕೂಡ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ. ಅವು ಯಾವುದೂ ಅಪೇಕ್ಷೆ ಇಲ್ಲ, ನನಗೆ ರೊಕ್ಕ ಕೊಟ್ಟಾರ, ಅವ್ರಿಗೆ ರೊಕ್ಕ ಕೊಟ್ಟಾರ, ನಾವು ಬಂದೀವಿ, ಅದರ ಅಪೇಕ್ಷೆ ಇಲ್ಲದೆ ಬಂದಿರತಕ್ಕಂಥ ವ್ಯಕ್ತಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಒಮ್ಮೆ ಸರ್ ವೇಳೆ ಆಗ್ಯದ. ಎಲ್ಲರಿಗೂ ಏಕಕಾಲದಲ್ಲಿ ಲಕ್ಷ್ಮೀ ದೇವರ ಕಮಿಟಿ ವತಿಯಿಂದ ಧನ್ಯವಾದಗಳು ಸರ್, ಅಭಿನಂದನೆ. ಮತ್ತೆ ಡೋಳಿನ ಹಾಡ ಮುಂದುವರಿತಾವ, ತಾವೆಲ್ಲರೂ ಕುಳಿತುಕೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಶ್ರೀ ಬೀರ್ಲಿಂಗೇಶ್ವರ ಡೋಳಿನ ಗಾಯನ ಸಂಘ ಸಾಕಿನ್ ಬಿಚ್ಚು ನೋಡ್ತಿದ್ದ. ಸಾಲಿ ಕಲಿಲಾರ ಸಲುವಾಗಿ ಓದು ಕೊಟ್ಟ, ಅದ್ರಾಗ ಏನು ಬರ್ದಿತ್ತಂದ್ರೆ ಇವನ್ ಒಳಗೆ ಹಾಕ್ರಿ ಅಂತೂ ಬರ್ದಿತ್ತು. ಎಲ್ಲ ಬಂಧುಗಳೇ, ದಯವಿಟ್ಟು ಹಿಂದಿನ ಕಾಲ ಹೋಗ್ಯದ. ಇವತ್ತು ಶಿಕ್ಷಣ ಅಂತಕ್ಕಂಥ ಶಿಕ್ಷಣ ಬಹಳ ಮುಖ್ಯವಾಗಿ ಬೇಕಾಗೈತಿ. ಆ ಶಿಕ್ಷಣ ಜೊತೆಯಾಗಿ ದಯವಿಟ್ಟು ಒಂದಿಷ್ಟು ದಯವಿಟ್ಟು ಪುಣ್ಯಾತ್ಮರ, ನಾನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಈ ಹಬ್ಬದೊಳಗೆ ಬಂದು 4 ಗುಣಿರ ಡೊಳ್ಳು ಬಾರಿಸ್ಬೇಕು ಅಂತಕ್ಕಂಥ ಪ್ರವೃತ್ತಿ ಕೂಡ ಆ ಕಲಿತು ಹೋದವರ್ತಕ್ಕಂಥ ಇರಬೇಕು. ತಂದೆ ತಾಯಿ ನಮ್ಮನ್ನು ಈ ಪರಿಸ್ಥಿತಿಯೊಳಗೆ ಓದಿಸ್ಯಾರ, ಅವರನ್ನು ತಾವು ಯಾವ ಕಾಲಕ್ಕೂ ಕೂಡ ಕಣ್ಣೀರು ಹಾಕಿಸ್ಬಾರ್ದು ಅಂತಕ್ಕಂಥ ಇತಿಹಾಸ ಇಟ್ಕೋಬೇಕಾಗ್ತದ. ಭಾಳ ಮಂದಿ ಪುಣ್ಯಾತ್ಮರು ಉಪವಾಸನಕ್ಕಿಂತನೂ ನೀನು ಉಪವಾಸ ಮಾಡೋದು ಮುಖ್ಯ ಅಲ್ಲ, ನಿನಗೆ ಜನ್ಮ ಕೊಟ್ಟಂತ ತಾಯಿ ತಂದೆ ಉಪವಾಸ ಇರ್ಲಾರ್ದಂಗೆ ನೋಡ್ಕೊಂಡೆ ಅಂದ ಅದು ನಿಜವಾಗಿರ್ತಕ್ಕಂಥ ದೇವರ ವ್ರತ ಆಗ್ತದೆ ಅಂತಕ್ಕಂಥ ಮಾತನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಈ ಕುರುಬರ ಹಬ್ಬ ಪುಣ್ಯಾತ್ಮರ ಜ್ಞಾನದ ಹಬ್ಬ ಆಗಿ ಮಾರ್ಪಾಡ್ಲಿ. ಯಾಕಂದ್ರೆ ಲಕ್ಷ್ಮಿನ ಬೆನ್ನು ಹತ್ತಿಬಿಟ್ಟ. ಬಹುತೇಕ ನೀವು ಅನ್ಬೋದು ಎಲ್ಲಿ ಲಕ್ಷ್ಮಿ ಇರ್ತಾಳೆ, ಸರಸ್ವತಿ ಇರ್ಲಾಕಿಲ್ಲ ತಿಳ್ಕೊಂಡು. ಆದ್ರೂ ಪುಣ್ಯಾತ್ಮರು ಒಂದ್ ಕಡೆ ನಮ್ಮ ಗುರುಗಳಿಗೆ ಆಗ್ಲೇ ನಮ್ಮ ಸರ್ ಹೇಳಿದಾಗ ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ರು ಬೆನ್ನು ಹತ್ತಿಬಿಟ್ಟಿರೋ. ಅವ್ರಿಗೆ ಬರೇ ಬಂಧುಗಳು ನಮ್ಮ ಊರಾಗ ಹಾಡ್ಲಕ್ ಬಂದಿರೋರಿಗೆ ಒಂದು ತಾಸಿನಾಗ 5,000 ರೂಪಾಯಿ ಬಹುಮಾನ ಆಗ್ಲಕ್ಕೆ 200 ಕಡಿಮೆ ಬಿದ್ದಿದ್ದವು. ಅಪ್ಪಗಳು ಕೇಳಿದ್ರು ಎಟ್ಟಾಗ್ಯಾವ ಬಹುಮಾನ? 200 ಕಡಿಮೆ ಇದಾವ್ರು, 5,000.
$200 ಯಾರು ಇಟ್ಕೊಂಡ್ರು ನಮ್ಮ ರೊಕ್ಕ ಅಂತ ಕೇಳಿದ್ರು ಅವ್ರು. ಮುಂಜಾನೆ ವಾಕಿಂಗ್ ಹೋಗೋ ಕಾಲಕ್ಕೆ ಒಬ್ಬ ಎದುರಿಗೆ ಓಡಿ ಬಂದ, ಯಪ್ಪ ನಿನ್ನ ಬಂದಿಲ್ಲಾಗಿನಿ, ನಿಮ್ಮ ಹಾಡಿಗೆ ಬಹುಮಾನ ಕೊಡೋದು ಉಳ್ದತಿ, $200 ನಿಮ್ಗೆ ತಗೋರಿ ಅಂತ ಹೇಳಿದ್ರು. ಹಂಗೆ ಈ ಸಿದ್ಧಿ ಭಂಡಾರದೊಳಗೆ ಇರ್ತಕ್ಕಂಥದ್ದು ಪುಣ್ಯಾತ್ಮರೇ, ಭಂಡಾರವನ್ನು ಎತ್ತರಕ್ಕೆ ಮೆರೆಸ್ಬೇಕು, ಸಂಸ್ಕಾರಿತವಾಗಿ ಮೆರೆಸ್ಬೇಕಾಗಿತ್ತಂದ್ರೆ ನಮ್ಮ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ನೆನಪಿಟ್ಕೊಂಡು, ವಿಶೇಷವಾಗಿರ್ತಕ್ಕಂಥ ಬಹುತೇಕ ನಾ 2 ವರ್ಷ ಬಂದಿಲ್ಲ. ನಾನು ಪ್ರತಿ ವರ್ಷ ಹಾವೇರಿ ಜಿಲ್ಲಾ ಕಳ್ಳಿಯಾಳಕ್ಕೆ ಹೋಗ್ತಿದ್ದೀನಿ. ಅದೇನೋ ಗೊತ್ತಿಲ್ಲ, ಪೋಸ್ಟ್ಪೋನ್ ಆಗಿ 8ನೇ ತಾರೀಕು ಹಿಡ್ಕೊಂಡು ಸ್ಟಾರ್ಟ್ ಆಗ್ತದ. ಆದರೂ ಪುಣ್ಯಾತ್ಮರೇ, ತಾವೆಲ್ಲ ಅಪರೂಪವಾಗಿರ್ತಕ್ಕಂಥ ನನ್ನ ಮೇಲೆ ಪ್ರೀತಿನಿಟ್ಟು ಶ್ರೀಮಠದ ಏಳಿಗೆ ತಾವು ಕೂಡ ನಿರಂತರವಾಗಿ ನಾವೆಲ್ಲ ಈ ಬೆಳಗೆಲ್ಲ ನಮ್ಗೆ ಸಹಕಾರ ಮಾಡ್ಯಾರ. ಯಾಕಂದ್ರೆ ನಾನು ಮೊನ್ನಿನ ಸಲ ಹೇಳಿದಾಗ ಬುದ್ಧಿ ನಾವು ನಿಮ್ಮ ಜೊತೆ ಇರ್ತೀವಿ, ಏನಾದ್ರು ಸಹಕಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಪುಣ್ಯಾತ್ಮರೇ, ಗಾಡಿ ಗೋಡ ತಗೊಳಕ್ಕೆ ಯಾವುದಕ್ಕೂ ಕೊಡಬೇಡಿ. ಮೈ ಮೇಲೆ ಬಟ್ಟೆ ಕೊಟ್ಟಿರಿ, ಉಣ್ಣಕ್ಕೆ ಅನ್ನ ಕೊಟ್ಟಿರಿ, ತಿರುಗ್ಲಿಕ್ಕೆ ಗಾಡಿ ಕೊಟ್ಟಿರಿ. ನಿಮ್ಮ ಉಪಕಾರ ತೀರಿಸ್ಬೇಕಾರೆ ಏನಾದರೂ ನನ್ನ ಕನಸ ಏನು ತಕ್ಕಿದ್ರೆ, ಸಮಾಜದ ವ್ಯಕ್ತಿಗೆ ತುಳಿತಕ್ಕೊಳಗಾಗಿರ್ತಕ್ಕಂಥ ಅಕ್ಷರದಿಂದ ವಂಚಿತರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಕನಸನ್ನು ಕಂಡುಕೊಂಡು ತಿರುಗ್ತಕ್ಕಂಥದ್ದು. ಯಾಕಂದ್ರೆ ಅಂದು ಸಾವಿತ್ರಿಬಾಯಿ ಫುಲೆ ಶಾಲೆ ಕಲ್ಸಕ್ಕೆ ಹೋಗ್ಬೇಕಾದ್ರೆ ಪಿಶವಿ ಒಳಗೆ 2 ಸೀರೆ ಇಟ್ಕೊಂಡು ಹೋಗ್ತಿಳುತ್ತ. ಇಂಥ ಎಲ್ಲರಿಗೆ ನೀನು ಹಿಂದುಳಿದ್ರಾಗ ಎಲ್ಲ ಶಿಕ್ಷಣ ಕೊಡ್ತಿ ಹೆಂಡಿ ಒಗಿತಾರಂತ, ಶಾಲ್ಯಾಗ ಹೋಗಿ ಮೊದಲು ಬಟ್ಟೆ ಬದಲಿಸಿ ಅಂತ ಶಿಕ್ಷಣ ಕೊಡ್ತಿಳತ್ತ ಬಂಧುಗಳೇ. ಅವತ್ತು ಅವರೆಲ್ಲ ಕೊಟ್ಟಿರ್ತಕ್ಕಂಥ ಉಪಕಾರನ ಇವತ್ತು ಬಹುತೇಕ ನೀವೆಲ್ಲರೂ ನಿಮ್ಮ ಜಿಲ್ಲೆಯೊಳಗೆ ನೋಡಿರಿ. ಈ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಬಹುತೇಕ ಗುಡಿ ಗುಂಡಾರ ಕಟ್ತದಂದ್ರೆ ಕೊಡಂಗಿಲ್ಲ ನೀವೇ ಹೇಳ್ತೀರಿ. ನಾನು 2 ಬಾರಿ ಪುಣ್ಯಾತ್ಮರ ಅವ್ರ ಕಡೆ ಶಿಕ್ಷಣ ಸಲಾಗಿ ಹೋದಂಥ ಸಂದರ್ಭದೊಳಗೆ ಶೈಕ್ಷಣಿಕವಾಗಿ ನಮ್ಗೆ ಸತೀಶ್ ಸಾವ್ಕಾರ್ ಜಾರಕಿಹೊಳಿ ಅವ್ರ ಕೈ ಹಿಡಿದಿರ್ತಕ್ಕಂಥದ್ದು ಕೂಡ ನನಗೆ ನೆನಪದ. ಯಾಕೆ ಈ ಮಾತು ಹೇಳ್ತಾ ಇದ್ರೆ, ಅವ್ರು ಪದೇ ಪದೇ ಹೇಳ್ತಾರೆ, ನಿಮ್ಮಲ್ಲಿ ಪ್ರಥಮ ಅಂಕಿಯನ್ನು ತಗೊಂಡಿರ್ತಕ್ಕಂಥವ್ರು ಎಲ್ಲರಿಗೆ ಹೆಲಿಕಾಪ್ಟರ್ದಾಗ ಕುಣಿಸ್ಕೊಂಡು ತಿರುಗಾಡ್ಯಾರ. ಯಾಕ? ಓದ್ಬೇಕು ಮಕ್ಕಳು, ಪ್ರಶಸ್ತಿ ಮುಖ್ಯ ಅಲ್ಲ ಪುಣ್ಯಾತ್ಮರೇ, ಪ್ರೋತ್ಸಾಹ ಮುಖ್ಯ ಅಂತಕ್ಕಂಥದ್ದು ತಾವೆಲ್ಲ ನೆನಪಿಟ್ಕೊಂಡು ಅಂತ ಸಂದರ್ಭವನ್ನು ಮತ್ತೊಮ್ಮೆ ತಾವೆಲ್ಲ ಪುಣ್ಯಾತ್ಮರೇ ಇಂಥ ಹಬ್ಬವನ್ನು ಆಚರಣೆ ಮಾಡಬೇಕು, ಬಿಡಬಾರ್ದು. ಹಿಂದಿನ ನಮ್ಮ ಪೂರ್ವಜರು ಏನು ಹಾಕಿ ಕೊಟ್ಟಾರ ಬಹಳ ದೊಡ್ಡ ಕೊಡುಗೆ ಅದ. ಇವತ್ತು ಕೃಷಿ ಕ್ಷೇತ್ರ ಅಥವಾ ಈ ಒಂದು ನೀವೇನಂತೀರಿ ಕೋಆಪರೇಟಿವ್ ಸೆಕ್ಷನ್ ಸಹಕಾರಿ ರಂಗ ಬೆಳಿಬೇಕಾಗಿತ್ತು ಪುಣ್ಯಾತ್ಮರೇ. ಈ ಒಂದು ಸಿದ್ದನಗೌಡರು ಅಂತಕ್ಕಂಥದ್ದು ಕೂಡ ಪುಣ್ಯಾತ್ಮನ ಕೊಡುಗೆ ಅಂತಕ್ಕಂಥದ್ದು ಬಹಳ ದೊಡ್ಡ ಈ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ. ಇವತ್ತು ಇನ್ನೊಂದು ಮಾತ, ನೀವೇನು ಇಡೀ ಪುಣ್ಯಾತ್ಮರೇ ಬೆರಳೆಣಿಕೆಯಲ್ಲಿ ಸಮಾಜ ಇವತ್ತಿದ್ರೂ ಕೂಡ ಎಲ್ಲ ಸಮುದಾಯವ್ರನ್ನ ಪ್ರೀತಿದಿಂದ ಏನು ತಾವು ನಮ್ಮವರು ಅಂತಕ್ಕಂಥ ವಿಚಾರದಿಂದ ಒಪ್ಪಿಕೊಂಡಿಲ್ಲ. ಇದು ಪುಣ್ಯಾತ್ಮರು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ. ಈ ಹಾಲು ಮತ್ತು ಪರಂಪರೆಗೆ ಪುಣ್ಯಾತ್ಮರೇ ಜಾತಿ ಮತ ಮುಖ್ಯ ಅಲ್ಲ, ಕಂಬಳಿಗೆ ಕುಲ ಎಲ್ಲ, ಭಂಡಾರಕ್ಕೆ ಜಾತಿ ಇಲ್ಲ ಅಂತಕ್ಕಂಥ ಶ್ರುತಿ ಹೇಳ್ತದ. ಅಂತ ಶ್ರುತಿಗೆ ತಾವೆಲ್ಲ ಭಾಂಜರಾಗಿ ಆ ತಾಯಿಯ ಹಬ್ಬವನ್ನ, ಇವತ್ತು ಹಾಲು ಮತದ ಹಬ್ಬವನ್ನ ಬಹಳ ವೈಭವವಾಗಿ ಮಾಡಿರ್ತಕ್ಕಂಥದ್ದು. ತಮಗೆಲ್ಲರಿಗೂ ಕೂಡ ಮಹಾತಾಯಿ ಮಹಾಲಕ್ಷ್ಮಿ ಆಶೀರ್ವದಿಸಲಿ, ತಮಗೆಲ್ಲ ಶಿವವನ್ನು ಕೋರ್ಲಿ, ನಿಮ್ಮ ಕನಸುಗಳೇ ನನಸಾಗಲಿ. ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಇದು ಪುಣ್ಯಾತ್ಮರ ಜ್ಞಾನದ ಹಬ್ಬ ಆಗಿ ಹೊರಹೊಂಬಲೇ ತಿಳ್ಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ತಾಯಿ ಪಾದಿಗೆ ಬೇಡಿಕೊಂಡು ನನ್ನನ್ನು ಕರೆಸಿ ಜವಾಬ್ದಾರಿಯುತವಾಗಿ ತಾವೆಲ್ಲ ದೊಡ್ಡ ಪುಣ್ಯಾತ್ಮರ ಗೌರವಯುತವಾಗಿ ಆಶೀರ್ವಾದದ ಮಾಲೆಗಳನ್ನು ಹಾಕಿ ಶಾಲನ್ನು ಹೊತ್ತಿಸಿರಿ. ಬಹುತೇಕ ನಾನು 2-3 ದಿವಸ ಆರೋಗ್ಯದ ವ್ಯತ್ಯಾಸ ಆಗಿದ್ರು ಕೂಡ ಇವತ್ತು ಈ ತುಕಾನಟ್ಟೆ ಗ್ರಾಮದ ಕಾರ್ಯಕ್ರಮ ತಪ್ಪಿಸಬಾರ್ದು ತಿಳ್ಕೊಂಡು ಅತ್ಯಂತ ಪ್ರೀತಿಯಿಂದ ಓಡಿ ಬಂದೀನಿ. ಇದೇ ರೀತಿ ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ಶ್ರೀಮಠದ ಜೊತೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮಗೆಲ್ಲ ಶಿವವನ್ನು ಕೋರಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಒಡೆಯರ ಬಂಧುಗಳಿಗೆ, ಪೂಜಾರಿಗಳಿಗೆ, ಗಣ್ಯಮಾನ್ಯರಿಗೆ ತಮಗೆಲ್ಲ ಶಿವವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಬಹುತೇಕ ನನಗೆ ಆರೋಗ್ಯದ ವ್ಯತ್ಯಾಸ ಆದರೂ ಕೂಡ ತಾವೇನೋ ಹಾಡ್ರಿ ತಿಳ್ಕೊಂಡು ಎಲ್ಲಿ ಬಂದಲ್ಲೆಲ್ಲ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥದ್ದೊಂದು ಹುಲಿಯ ಹುಟ್ಟಿ